ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಸಹ ಮಳೆರಾಯ ಅಬ್ಬರಿಸಿದ್ದಾನೆ. ಚಾರ್ಮಾಡಿ ಘಾಟ್ನಲ್ಲಿ ಹೆದ್ದಾರಿ ಪ್ರಾಧಿಕಾರದಿಂದ ಅವೈಜ್ಞಾನಿಕ ಕಾಮಗಾರಿ ಮಾಡಿರೋದ್ರಿಂದ ಸಾಕಷ್ಟು ಅವಾಂತರ ಇಲ್ಲಿ ಸೃಷ್ಟಿಯಾಗಿದೆ. ಇದರಿಂದಾಗಿ ಹಗಲಿನಲ್ಲಿ ಮಂಜಿನ ಜೊತೆ ಮಳೆ ಸಹ ಆಗ್ತಾ ಇದ್ದು ವಾಹನ ಓಡಿಸೋದು ಕಷ್ಟಕರ ಆಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ನೀಡಿರುವಂತಹ ಸದ್ಯದ ಪರಿಸ್ಥಿತಿಯ ವರದಿ ಇಲ್ಲಿದೆ. ಚಾರ್ಮಾಡಿ ಘಾಟಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾಡ್ತಿರುವಂಥ ಅವೈಜ್ಞಾನಿಕ ಕಾಮಗಾರಿಯಿಂದ ದೊಡ್ಡ ಪ್ರಮಾದ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕಂತಂದರೆ ನಿತ್ಯ 10 ರಿಂದ 12 ಇಂಚು ಮಳೆ ಬೀಳ್ತಿರುವಂಥ ಚಾರ್ಮಾಡಿ ಘಾಟಿಯಲ್ಲಿ ಇದ್ದಂಥ ಹಳೆ ತಡೆಗೋಡೆಗಳನ್ನು ತೆಗೆದು ಈ ಮಳೆಗಾಲದಲ್ಲಿ ಮತ್ತೆ ಹೊಸದಾಗಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡೋಕ್ಕೆ ಮುಂದಾಗ್ತಿರುವಂಥದ್ದು ಕೂಡ ಈಗ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗ್ತಿರುವಂಥದ್ದು. ಯಾಕೆಂದರೆ ನಾವು ನೋಡ್ಬೋದು, ಈಗ ವಿಜಲ್ಸ್ನಲ್ಲೂ ಕೂಡ ಇದು ಸುಮಾರು ಒಂದು 10-20 ವರ್ಷಗಳಿಂದ ಇದ್ದಂಥ ಬೃಹತ್ತಾದ ತಡೆಗೋಡೆಗಳು. ಅಂತಂದರೆ ಆ ಚಾರ್ಮಾಡಿ ಘಾಟಿಯಲ್ಲಿ ನಿತ್ಯ ಸಾವಿರಾರು ವಾಹನಗಳು ಓಡಾಡುವಂಥ ಮಾರ್ಗ ಇದು. ನಿತ್ಯ 10 ರಿಂದ 12 ಇಂಚು ಮಳೆ ಬೀಳುವಂಥ ಪ್ರದೇಶ, ಜೊತೆಗೆ ಸಾಕಷ್ಟು ಮಂಜು ಕೂಡ ಕವಿದಿರುವಂಥದ್ದು. ಹಾಗಾಗಿ ಆ ವಾಹನಗಳು ಲೈಟನ್ನು ಆನ್ ಮಾಡಿಕೊಂಡೇ ಈ ಭಾಗದಲ್ಲಿ ಸಂಚಾರ ಮಾಡುವಂಥ ಸ್ಥಿತಿ ವರ್ಷ ಪೂರ್ತಿನೂ ಇರುವಂಥದ್ದು. ಒಂದು ಕಡೆ ರಸ್ತೆಯ ಒಂದು ಕಡೆ ಬೃಹತ್ತಾದ ಬೆಟ್ಟ ಗುಡ್ಡಗಳು ಇರುವಂಥದ್ದಾದರೆ ಮತ್ತೊಂದು ಕಡೆ ಸಾವಿರಾರು ಅಡಿಯ ಪ್ರಪಾತ. ಇಂಥ ಒಂದು ಕಿರಿದಾದ ಇಂಥ ಒಂದು ಕಿರಿದಾದ ರಸ್ತೆಯಲ್ಲಿ ಈಗ ಹಿಂದೆ ಅಂದರೆ 10-20 ವರ್ಷಗಳಿಂದ ಕೂಡ ಇದ್ದಂಥ ತಡೆಗೋಡೆಗಳನ್ನು ಇದೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅದನ್ನು ಸಂಪೂರ್ಣವಾಗಿ JCBಯಲ್ಲಿ ಹೊಡೆದು ಈಗ ಮತ್ತೆ ಹೊಸದಾಗಿ ಆ ಕಾಮಗಾರಿ ಮಾಡೋದಕ್ಕೆ ಮುಂದಾಗ್ತಿರುವಂಥದ್ದು. ಯಾಕೆಂದರೆ ನಾವು ನೋಡ್ಬೋದು, ವಿಜುವಲ್ಸಲ್ಲೂ ಕೂಡ ಈಗ ನಾವೇನು ತಡೆಗೋಡೆಗಳನ್ನು ಕಾಣ್ತಾ ಇದ್ದೀವಿ, ಇದು ಸುಮಾರು 2 ಅಡಿ ದಪ್ಪ ಇರುವಂಥ ಕಾಂಕ್ರೀಟ್ ಮಿಕ್ಸ್ ಮತ್ತು ಏನು ಬೋರ್ಡ್ರಸ್ ಕಲ್ಗಳನ್ನು ಹಾಕಿ 2 ಅಡಿ ದಪ್ಪದಲ್ಲಿ ನಿರ್ಮಾಣ ಮಾಡಿದ್ದಂಥ ಈ ಒಂದು ಬೃಹತ್ತಾದ ತಡೆಗೋಡೆಗಳನ್ನು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಈಗ ಅದನ್ನೆಲ್ಲ ಹೊಡೆದು ಈಗ 4.5 ಇಂಚಿನ ಅಂತಂದರೆ ಏನು ಒಂದು ಇಟ್ಟಿಗೆ ಸೈಜ್ ಏನು ಬರುತ್ತೆ, ಆ ಇಟ್ಟಿಗೆ ಸೈಜಿನ 4.5 ಇಂಚಿನ ಕಾಂಕ್ರೀಟ್ ವಾಲನ್ನು ನಿರ್ಮಾಣ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಇದು ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಏಕೆಂದರೆ ಇಂಥ ಮಳೆಗಾಲದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಈಗ ಹೊಸದಾಗಿ ಕಾಮಗಾರಿ ಮಾಡೋಕ್ಕೆ ನಿಂತ್ಕೊಂಡ್ರೆ ಆ ಕಾಮಗಾರಿ ಕೂಡ ಎಷ್ಟು ಬಲಿಷ್ಠವಾಗಿರುತ್ತೆ ಅನ್ನೋ ಪ್ರಶ್ನೆ ಕೂಡ ಕಾಡುವಂಥದ್ದು.